ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ನಮ್ಮ ಈ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಅಂತ ಹೇಳ್ತಾ, ನಾವು ಮುಂದೆ ಮಾಡುವಂತಹ ವಿಡಿಯೋಗಳನ್ನ ತಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಹೊಸ ಹೊಸ ವಿಚಾರಗಳನ್ನ ನಾವು ಮಾಡುವಂತಹ ವಿಡಿಯೋಗಳನ್ನ ತಮಗೆ ತಲುಪುತ್ತೆ. ಆದ್ರಿಂದ ನಮ್ಮ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಏಕೆಂತಂದ್ರೆ ನಮಗೂ ಕೂಡ ಸಹಕಾರ ಆಗುತ್ತೆ ಅನ್ನುವಂಥದ್ದು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಅತಿ ಹೆಚ್ಚಿನದಾಗಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಹಕಾರ ಆಗುತ್ತೆ. ಇಲ್ಲಿ ನಾವು ಆಗಸ್ಟ್ ತಿಂಗಳ ವೃಷಭ ರಾಶಿಯ ಮಾಸಿಕ ಭವಿಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನಾಗಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಶ್ರಾವಣ ಶನಿವಾರದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಮಂಗಳ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಹೀಗೆ ಹೇಳ್ತಾ ಹೋದ್ರೆ ಶ್ರಾವಣ ಮಾಸ ನಮಗೆ ಹಬ್ಬದ ಮಾಸ ಅಂತ. ನಾವು ಆಗಸ್ಟ್ ತಿಂಗಳಿನಲ್ಲಿ ಯಾವ್ಯಾವ ಗ್ರಹಗಳನ್ನ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಜನ್ಮದಲ್ಲಿ ಕುಜ ಇದ್ದಾರೆ, ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಮತ್ತು 3, 4ನೇ ಭಾವದಲ್ಲಿ ರವಿಯು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಶುಕ್ರ 4ನೇ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ಕುಂಭ ರಾಶಿಯಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ಸ್ಥಿತರಾಗಿದ್ದು ಮಕರ ರಾಶಿಯ ಹಿಮ್ಮುಖವಾಗಿ ದೃಷ್ಟಿಯನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೇತು ಪಂಚಮ ಭಾವದಲ್ಲಿದ್ದಾರೆ. ರಾಹು ಲಾಭ ಸ್ಥಾನದಲ್ಲಿದ್ದಾನೆ, ಅದು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂತ. ನಾವು ಒಟ್ಟಾರೆಯಾಗಿ ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನೋಡ್ಕೊಂಡು ಬಂದ್ವಿ. ಯಾವ ಗ್ರಹದಿಂದ ಶುಭ ಫಲಗಳನ್ನ ಸಿಗ್ತದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ 3ನೇ ಮನೆಯಲ್ಲಿ ರವಿ ಸಂಚಾರವನ್ನ ಮಾಡ್ತಾ ಇದ್ದಾಗ ಏನು ಶುಭ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಧನ ಪ್ರಾಪ್ತಿಯನ್ನ ಕೊಡ್ತಾನೆ, ಕೀರ್ತಿ ಲಾಭಗಳನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಆರೋಗ್ಯಗಳನ್ನು ಕೊಡ್ತಾನೆ. ಹೀಗೆ ಮಾನ ಸನ್ಮಾನಗಳನ್ನು ಕೊಟ್ಟು ಸನ್ಮಾನವನ್ನ ಮಾಡಿಸ್ತಾನೆ ಅಂತ. ಹಾಗೆ ರವಿ 4ನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಏನೇನು ಫಲಗಳನ್ನು ಕೊಡ್ತಾನೆ ಎನ್ನುವಂಥದ್ದು. ಸ್ವಲ್ಪ ಅನಾರೋಗ್ಯ ಕಾಡ್ತಾನೆ, ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗಿರ್ತಕ್ಕಂಥದ್ದು. ಇನ್ನ ಜನ್ಮದಲ್ಲಿ ಕುಜನಿರುವುದರಿಂದ ವೃಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಸ್ಥಿತರಾಗಿದ್ದಾರೆ. ಅಲ್ಲಿ ನಮಗೆ ಗುರುಮಂಗಳ ಯೋಗ ಏನೋ ಉಂಟಾಗ್ತಾ ಇದೆ, ಬಟ್ ಅದರಿಂದ ಏನು ಅಷ್ಟೊಂದು ಪ್ರಬಲವಾಗಿ ಲಾಭಗಳನ್ನು ಕೊಡುವುದಿಲ್ಲ ಅಂತ. ಗುರು ತನ್ನ ಶತ್ರುವಿನ ಮನೆಗೆ ಬಂದು ಬಲಹೀನನಾಗ್ತಾನೆ, ಅಲ್ಲೇನು ಶುಭ ಫಲಗಳನ್ನು ಕೊಡುವುದಿಲ್ಲ. ಜೊತೆಗೆ ಕುಜನಿಗೆ ಏನೋ ಫ್ರೆಂಡ್ಸ್ ಶುಕ್ರ, ಅಲ್ಲೇನು ಶತ್ರುತ್ವಗಳನ್ನ ಬರೋದಿಲ್ಲ. ಆದರೂ ಕೂಡ ಇಲ್ಲಿ ಶುಕ್ರ ಮಧ್ಯಮ ಫಲಗಳನ್ನು ಕೊಡ್ತಾನೆ ಅಂತ, ಗುರುನು ಕೂಡ ಮಧ್ಯಮ ಫಲಗಳನ್ನು ಕೊಡ್ತಾನೆ ಅಂತ. ಇಲ್ಲಿ ಬುಧ 4ನೇ ಭಾವದಲ್ಲಿದ್ದು ಅಥವಾ 4ನೇ ಮನೆಯಲ್ಲಿ ಇದ್ದು ಏನೇನು ಲಾಭಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ತಮ್ಮ ಮಿತ್ರರಿಂದ ಲಾಭವನ್ನು ಪಡ್ಕೊಳ್ಳುವಂಥದ್ದಾಗ್ತದೆ. ಸಜ್ಜನರಿಂದ ಸಂತೋಷವನ್ನ ಉಂಟು ಮಾಡುವಂತದ್ದಾಗ್ತದೆ.
ಅಥವಾ ಬಂಧು ಮಿತ್ರರಿಂದ ಸಂತೋಷವನ್ನು ಉಂಟು ಮಾಡುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ವೃಷಭ ರಾಶಿಗೆ ವಿಶೇಷವಾಗಿ ಆಗುವಂಥದ್ದು. ಇನ್ನ ಬುಧನಿಂದ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಸ್ಥಾನಮಾನ, ಕೀರ್ತಿ ಲಾಭ ಮತ್ತು ಓದಿನಲ್ಲಿ ಆಸಕ್ತಿ ಉಂಟು ಮಾಡುವಂಥದ್ದು ನಾವು ನೋಡ್ತೀವಿ. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ನಮ್ಮ ಬಡ ವಿದ್ಯಾರ್ಥಿಗಳಿರ್ತಾರೆ. ಆ ಬಡ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಬಂದು ಮಧ್ಯಾಹ್ನ ಕೆಲಸವನ್ನು ಮಾಡ್ತಾರೆ. ಅಂಥವರಿಗೂ ಕೂಡ ಈ ಬುಧ ಗ್ರಹ ವ್ಯಾಪಾರ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಅವರು ಮಾಡುವಂತಹ ಕೆಲಸದಿಂದ ಅಧಿಕ ಲಾಭವನ್ನ ಗಳಿಸಿಕೊಡುವಂತಹ ಕೆಲಸವನ್ನ ಈ ಬುಧ ಗ್ರಹ ಮಾಡ್ತಾನೆ ಅಂತ. ಇನ್ನ ಬುದ್ಧಿಶಕ್ತಿಯನ್ನ ಹೆಚ್ಚುವಂತೆ ಮಾಡುವಂತಹ ಈ ಬುಧ ಗ್ರಹ ತಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಸ್ವಕ್ಷೇತ್ರದಲ್ಲಿ, ಉಚ್ಚ ಸ್ಥಾನದಲ್ಲಿ ಅಥವಾ ಮಿತ್ರ ಕ್ಷೇತ್ರದಲ್ಲಿದ್ರೆ ಬುಧನಿಂದ ಉತ್ತಮ ಫಲಗಳನ್ನ ಈ ವೃಷಭ ರಾಶಿಯವರು ಕಾಣಬಹುದಾಗಿದೆ. ಒಂದು ವೇಳೆ ನೀವು ಜನ್ಮ ಜಾತಕದಲ್ಲಿ ಏನಾದರೂ ನೀಚನಾಗಿದ್ರೆ ಬುಧ, ಅಥವಾ ಶತ್ರುವಿನ ಮನೆಯಲ್ಲಿದ್ರೆ, ಅಥವಾ ಛಾಯಾಗ್ರಹಗಳ ಜೊತೆಗಿದ್ರೆ, ಅಥವಾ ರಾಹುವಿನ ಜೊತೆಗೆ ಇದ್ರೆ, ಅಥವಾ ಕೇತುವಿನ ಜೊತೆಗೆ ಇದ್ರೆ ಬುದ್ಧಿ ಮಂದ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಗೋಚಾರ ಫಲವನ್ನು ನಾವು ಮಾತ್ರ ತಿಳಿಸ್ತಾ ಇದ್ದೀವಿ. ಬುಧ ಗ್ರಹ ಉತ್ತಮ ಸ್ಥಾನದಲ್ಲಿದ್ದಾನೆ. ಬುಧನಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನವನ್ನ ಕೊಡ್ತಾನೆ ಅಂತ. ಇನ್ನ ಶುಕ್ರನು 4ನೇ ಭಾವದಲ್ಲಿದ್ದಾನೆ. ಶುಕ್ರ 4ನೇ ಮನೆಯಲ್ಲಿ ಇರೋದ್ರಿಂದ ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖಗಳಿಗೆ ಕಾರಕನಾಗಿರ್ತಕ್ಕಂಥವನು ಶುಕ್ರ ಮತ್ತು ಚಂದ್ರನಾಗಿರ್ತಾರೆ. ಇಲ್ಲಿ ಶುಕ್ರನಾಗಿರೋದ್ರಿಂದ ಈ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಾಗಿ ಶುಭ ಫಲಗಳನ್ನು ಕೊಡುವಂತಹದ್ದು ಆಗ್ತದೆ ಅಂತ. ಜೊತೆಗೆ ರಾಹು 11ನೇ ಸ್ಥಾನದಲ್ಲಿದ್ದಾನೆ. ಲಾಭ ಸ್ಥಾನದಲ್ಲಿ ರಾಹು ಇರುವುದರಿಂದ ವೃಷಭ ರಾಶಿಯ ದಂಪತಿಗಳಿಗೆ ಸಂತಾನಕ್ಕೆ ಏನಾದರೂ ತೊಂದರೆಗಳಾಗಿದ್ರೆ ಸಂತಾನ ಆಗುವಂತದ್ದಾಗ್ತದೆ. ಅಥವಾ ನೀವೇನಾದ್ರೂ ಭೂಮಿಯ ವಿಚಾರದಲ್ಲಿ ವಿವಾದಗಳಿಗೆ ಸಿಗಾಕೊಂಡ್ರೆ ಅದನ್ನ ನಿವಾರಣೆ ಮಾಡುವಂತಹ ಶಕ್ತಿ ರಾಹು ಮಾಡ್ತಾನೆ. ಜೊತೆಗೆ ಮನೆ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅದನ್ನು ಕೂಡ ನಿವಾರಣೆ ಮಾಡುವಂಥವನು ರಾಹು ಗ್ರಹ ಇರ್ತಾನೆ. ಜೊತೆಗೆ ದಶಮ ಭಾವದಲ್ಲಿ ಶನಿಯು ಸ್ಥಿತನಾಗಿರುವುದರಿಂದ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಥವಾ ವ್ಯಾಪಾರ ವ್ಯವಹಾರಸ್ಥರಿಗಾಗಿರ್ಬೋದು, ಅಥವಾ ಪ್ರಿಂಟಿಂಗ್ ಅನ್ನು ಸ್ಟೇಷನರಿ ಮಾಡುವಂತವರಿಗಾಗಿರ್ಬೋದು, ಅಥವಾ ಗೂಡ್ಸ್ ಸರ್ವಿಸ್ ಮಾಡುವಂತವರಿಗಾಗಿರ್ಬೋದು, ಅಥವಾ ವಾಹನ ಚಾಲಕರಿಗಾಗಿರ್ಬೋದು, ವಾಹನ ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತವರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಉತ್ತಮ ಫಲಗಳನ್ನ ಈ ಶನಿ ಪರಮಾತ್ಮ ಕೊಡ್ತಾನೆ ಅಂತ. ಹಾಗೆ ಕೇತು ಗ್ರಹನಿಂದ ಈ ವೃಷಭ ರಾಶಿಯವರಿಗೆ ಕೇತು ಗ್ರಹ ಪಂಚಮ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿ ಕೇತು ಗ್ರಹ ಇದ್ರೆ 5ನೇ ಮನೆಯನ್ನ ನಾವು ಆಹಾರ ವಿಹಾರ ವಿದ್ಯೆ ಸಂತಾನ ಜ್ಞಾನ ಅಂತ ಕರ್ಕೊಂಡಿವಿ. ಆವಾಗಲೇ ಹೇಳಿದ ಹಾಗೆ ಈ ಪಂಚಮದಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಮಾನಸಿಕ ಚಿಂತೆಗಳನ್ನು ತಂದುಕೊಡ್ತಾನೆ. ಅಥವಾ ಮನಸ್ಸಿಗೆ ವಿಪರೀತವಾಗಿ ಏನೋ ಒಂಥರ ತಲೆ ಭಾರ ಆಗಿದೆ, ತಲೆನೋವು, ಈ ತರ ಎಲ್ಲ ಸಮಸ್ಯೆಗಳು ಕಾಡ್ತವೆ ಅಂತ. ಇನ್ನ ಈ ತಿಂಗಳು ಉಷ್ಣಬಾಧೆಯ ರೋಗಗಳನ್ನ ನಿಮಗೆ ಕಾಣಬಹುದು. ಉಷ್ಣಬಾಧೆಯ ರೋಗಗಳಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಹಾಗೆ ಈ ತಿಂಗಳು ತಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಶಿವನ ದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶ್ರಾವಣ ಸೋಮವಾರ, ಪ್ರತಿ ಸೋಮವಾರ ಶಿವನ ಮಂದಿರಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೊಳ್ಳಿ. ಬಹಳ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ. ಮತ್ತೆ ಈ ಶ್ರಾವಣ ಮಾಸದಲ್ಲಿ ಯಾವತ್ತೇ ಆಗಲಿ ಪಾಸಿಟಿವ್ ಆಗಿ ನೀವು ಮೈಂಡ್ ಅನ್ನು ಇಟ್ಕೊಂಡು ಹೋಗಿ ನೀವು ಯಾವುದೇ ಒಂದು ಕೆಲಸಕ್ಕೆ. ಅದು ಆಗಲಿಲ್ಲ ಅಂದ್ರೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೀವು ಅದನ್ನ ನಾವು ಸಲಹೆಯನ್ನ ಸ್ವೀಕಾರವನ್ನ ಮಾಡ್ತೇವೆ. ಹೀಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ
ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.